ಪ್ರಶ್ನೆ ಸಂಖ್ಯೆ 19ರಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ. ಇಫ್ E and G respectively denote energy and gravitational constant, then E by G has the dimension of. ಓಕೆ, E ಮತ್ತು G ಏನು? E ಏನು ನನಗೆ ಇದು ಎನರ್ಜಿ ಇದ್ದಿದೆ. ಎನರ್ಜಿ ಏನು ಇವಾಗ ಜಸ್ಟ್ ಮಾಡಿದ್ವಿ ಹಿಂದಿನ ಪ್ರಶ್ನೆಯಲ್ಲಿ, ಹಾಫ್ ಆಫ್ ದಿ mv² ಬರುತ್ತೆ. ಓಕೆ, ಅಂದರೆ ಕೈನೆಟಿಕ್ ಎನರ್ಜಿ ಯಾವುದಾದ್ರೂ ಒಂದು ಎನರ್ಜಿ ಫಾರ್ಮುಲನ್ನು ತೊಗೊಳ್ಳಿ. ಇದರಿಂದ ಏನಾಗುತ್ತೆ, mL²t-2 ಆಗುತ್ತೆ. ಓಕೆ, ವಿದೇನಿರುತ್ತೆ L t-1 ಇರುತ್ತೆ. ಓಕೆ, ಇದನ್ನು ಸ್ಕ್ವೇರ್ ಮಾಡಿದಾಗ L²t-2 ಆಯಿತು. ಎನರ್ಜಿ ಇದಾಯಿತು. ನೆಕ್ಸ್ಟು ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಕಂಡುಹಿಡಿಯೋದು ನೋಡಿ. ನಮ್ಮ ಫಾರ್ಮುಲಾ ಇತ್ತು F = G m1 m2. ಓಕೆ, ಇಲ್ಲಿ m² ಅಂತ ತೊಗೊಳ್ತೀನಿ ಬೈ r². ಓಕೆ, ಈಗ ಎಫ್ ಜೊತೆ r² ಇಂಟು ಮಾಡಿ m1 ಏನು ಮಾಡಬೇಕು, ಕೆಳಗಡೆ ಒಯ್ಯಬೇಕು. ಸರಿ, ಈಗಿಲ್ಲಿ ನೋಡಿ F ಇಂಟು r² ಬೈ m² ಏನಾಯಿತು, ಜಿಗೆ ಫಾರ್ಮುಲಾ ಆಯಿತು. ಓಕೆ, ಈಗ ನಾನು E by G ಮಾಡಬೇಕಲ್ವ, E by G ಮಾಡಬೇಕು. ಓಕೆ, ಈಗ ಜಿಗ ಏನು ಮಾಡ್ತೀನಿ ನಾನು, ಜಿಗೆ ಬೇಕಾಗಿರ್ತಕ್ಕಂಥ ಡೈಮೆನ್ಷನ್ ತೊಗೊಳ್ತೀನಿ. ಫೋರ್ಸ್ ಏನಿದೆ mLt-2 ಬರುತ್ತೆ. ಓಕೆ, ಇಂಟು ನೆಕ್ಸ್ಟು r² L² ಬರುತ್ತೆ, ಡಿವೈಡ್ ಬೈ ಇದ್ರದ್ದೇನು ಬರುತ್ತೆ m². ಓಕೆ, ಇಲ್ಲಿ m ಮತ್ತು m ಕಟ್ಟಾಯಿತು. ಓಕೆ, ಉಳಿದದ್ದೇನು L³ m-1 L³ t-2 ಉಳಿತು. ಓಕೆ, m-1 ಓಕೆ L³ t-2 ಉಳಿತು. ಸರಿ, ಈಗ E by G ಮಾಡ್ಬೇಕು ನಾನು. ಫೈನಲಾಗಿ ಏನು ಮಾಡಬೇಕು, E by G ಮಾಡಬೇಕು. E by G. ಓಕೆ, ಈ ನನಗೆ ಎನರ್ಜಿದೇನಿದೆ mL²t-2. ಓಕೆ, ಡಿವೈಡ್ ಬೈ ನೆಕ್ಸ್ಟ್ ಏನಿದೆ ಇಲ್ಲಿ m-1. ಓಕೆ, m-1 L³ t-2. ಓಕೆ, ಇಲ್ಲಿಂದ t-2 ಕಟ್ಟಾಯಿತು. ಓಕೆ, ಅಂದರೆ t⁴ ಆಪ್ಷನ್ ಎ ಅಥವಾ ಸಿ ಎಲ್ನೇ ಇದೆ ಆನ್ಸರ್. ನೆಕ್ಸ್ಟು L-1 ಬರುತ್ತೆ. L-1 ಅಂದರೆ ಆಪ್ಷನ್ ಎ ಆಯಿತು. ಓಕೆ, ಇದೇನು ಬರುತ್ತೆ, m² ಆಗುತ್ತೆ. ಇದು m-1 ಮೇಲೆ ಬಂದಾಗ m², ಇದು L-1, ಇದು t⁴. ಸೊ E by G ರೇಷಿಯೋ ಏನಾಯಿತು ನನಗೆ ಎ ಆನ್ಸರ್ ತಂದು ಕೊಡ್ತು. ಸೊ ಸರಿಯಾದ ಉತ್ತರ ಏನು, ಎ. ನೆಕ್ಸ್ಟ್